ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಒಂದು ವಾರದಿಂದ ಪ್ರೆಡಿಕ್ಷನ್ಸ್ನ ಕೊಟ್ಟಿರಲಿಲ್ಲ ನಾನು ಕಾರಣಾಂತರಗಳಿಂದ. ಸೊ ಮತ್ತೆ ಬ್ಯಾಕ್ ಟು ಪ್ರೆಡಿಕ್ಷನ್ಸ್, ಮತ್ತೆ ಬ್ಯಾಕ್ ಟು ಮ್ಯಾಚ್ ಪ್ರಿವ್ಯೂ. ಇವತ್ತಿನ ಮ್ಯಾಚು ನಡೀತಾ ಇದೆ. ಇಟ್ಸ್ ಪಂಜಾಬ್ ಕಿಂಗ್ಸ್ ವರ್ಸಸ್ KKR ಅವರ ಹೋಮ್ ವೆನ್ಯೂಲಿ ಆಗ್ತಾ ಇದೆ ಮ್ಯಾಚು. ಆವರೇಜ್ ಫಸ್ಟಿಂಗ್ ಸ್ಕೋರ್ ಬಂದ್ಬಿಟ್ಟು ಹೆಡಿನ್ ಗಾರ್ಡನ್ಸ್ ಅಲ್ಲಿ ಹೈ ಸ್ಕೋರಿಂಗ್ ವೆನ್ಯೂನೇ ಇದು ಗೊತ್ತಿರೋ ಹಾಗೆ 198 ಇದೆ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಅಡ್ವಾಂಟೇಜ್ ಇದೆ, ಜೊತೆಗೆ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ಕೂಡ ಒಂಥರ ನ್ಯೂಟ್ರಲ್ ವೆನ್ಯೂ ಅಂತ ಹೇಳಬೇಕು. ಯಾರು ಬೇಕಾದ್ರೂ ಗೆಲ್ಬೋದು, ಒಂಥರ ಒನ್ ಸೈಡ್ ಏನಿಲ್ಲ ಇದರಲ್ಲಿ. ರಾಕೆಟ್ ಗನ್ ಔಟ್ಫೀಲ್ಡು ಹಿಡನ್ ಗಾರ್ಡನ್ಸ್ ಅಂತ ಬಂದಾಗ ಹೈ ಸ್ಕೋರಿಂಗ್ ಒಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಅಂತೂ ಇದ್ದಿದ್ದೇನೆ. ಅದು KKR ಇರೋಂಥ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂದರೆ ಹೈ ಸ್ಕೋರಿಂಗ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಇವ್ರದ್ದೇನು ಕಳಪೆ ಥರ ಇಲ್ಲ ನೋಡಿ. ಪಂಜಾಬ್ ಕಿಂಗ್ಸ್ ಹೆಂಗೆ ಸೋತ್ಕೊಂಡ್ ಬಂದಿರುತ್ತೆ, ಲಾಸ್ಟ್ ಕಂಟಿನ್ಯೂಸ್ ಆಗಿ 4 ಮ್ಯಾಚ್ನ ಸೋತ್ಕೊಂಡ್ ಬಂದಿದ್ದಾರೆ. ಒಂಥರ ಅವ್ರದ್ದು ಕೂಡ ಒಂಥರ ನಮ್ಮ RCB ಥರನೇ ಜಮಾನ ಆಗೋಗ್ಬಿಟ್ಟಿದೆ ಗೆದ್ದಿರೋದು. ಅಂದರೆ ನಮ್ಮ RCB ರೀಸೆಂಟಾಗಿ ಗೆದ್ದರು, ನೆನ್ನೆ ಗೆದ್ರಲ್ಲ. ಒಂಥರ ಒಂದು ತಿಂಗಳಾದ್ಮೇಲೆ ಏನೋ ಒಂಥರ ಅದ್ಭುತ ಬಂದಂಗೆ ಇತ್ತು ನಮ್ಮ RCBಗೆ. ಸೊ ಇವ್ರಿಗೂ ಕೂಡ ಅದೇ ಥರ ಒಂದು ಟರ್ನ್ ಓವರ್ ಬೇಕಿದೆ ಪಂಜಾಬ್ ಕಿಂಗ್ಸಿಗೆ. ನೋಡಿ ಸೋತಿರೋದೆಲ್ಲ ಕ್ಲೋಸ್ ಬಂದ್ಬಿಟ್ಟು ಸೋತಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಏನಂತ ಯೂಜ್ ಮಾರ್ಜಿನ್ ಹೆವಿ ಅಜೀಬಾಗೆಲ್ಲ ಏನು ಸೋತಿಲ್ಲ. ನಮ್ಮ RCB ಥರನೇ ಲಾಸ್ಟ್ RCB ಒಂಥರ ಲಾಸ್ಟ್ 3 ಮ್ಯಾಚು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಕಂಬ್ಯಾಕ್ ಮಾಡಿದ್ದಾರೆ ನಮ್ಮ RCB. ಬಟ್ ಕಾರಣಾಂತರಗಳಿಂದ 1-2 ಮ್ಯಾಚ್ನ ಗೆಲ್ಲೋದಕ್ಕಾಗಲ್ಲ. ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನಲ್ಲಿ ನಮ್ಮ RCBನೂ ಕೂಡ ಸೋತಿದ್ದು, 1 ಸೋತಿದ್ದಾಗಿರ್ಬೋದು, ಜೊತೆಗೆ 262 ರನ್ ನೋಡಿದ್ರಲ್ಲ. ಸೊ ಆ ಚೇಸ್ ಆಗಿರ್ಬೋದು, ಒಂದು ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಎಫರ್ಟ್ ಬಂದಿತ್ತು ಅಂದರೆ ಗೆದ್ಬಿಡ್ಬೋದಾಗಿತ್ತು 2 ಮ್ಯಾಚು. ಸೊ ಅದೇ ರೀತಿ ಇವ್ರಿಗೂ ಕೂಡ ಆಗಿದೆ, ಕ್ಲೋಸ್ ಬಂದ್ಬಿಟ್ಟು ಸೋತಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಇವತ್ತಿನ ಮ್ಯಾಚ್ ಅಂತ. ನನ್ನ ಪ್ರಕಾರ ಇವತ್ತಿನ ಪ್ರೆಡಿಕ್ಷನು KKR ಇಸ್ ಗೋಯಿಂಗ್ ಟು ವಿನ್. ಪಂಜಾಬ್ ಕಿಂಗ್ಸ್ ಗೆದ್ರು ಕೂಡ ಆಶ್ಚರ್ಯ ಪಡುವಂತೇನಿಲ್ಲ. ಒಂಥರ ಪಂಜಾಬ್ ಕಿಂಗ್ಸ್ ಸಿಕ್ಕಾಪಟ್ಟೆ ಶಿಖರ್ ಧವನ್ ಬೇರೆ ಇಲ್ಲದೆ ಇರೋದು ಒಂಥರ ಅನ್ಸೆಟಲ್ ಆಗೋಗ್ಬಿಟ್ಟಿದ್ರೆ, ಅವ್ರ ಆಬ್ಸೆನ್ಸ್ ಒಂಥರ ಕಳೆದೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು. ಸೊ ಕಳೆದೋಗಿರೋರು ವಾಪಸ್ ಬರಬೇಕು ಅಂದರೆ, ಗೇಮಿಗೆ ಬರಬೇಕು ಅಂದರೆ ಇವತ್ತು ಗೆಲ್ಲಬೇಕು. ಇವತ್ತು ಗೆದ್ರು ಅಂತಾನೆ ಒಂದು ಆಪರ್ಚುನಿಟಿ ಖಂಡಿತ ಇದ್ದೇ ಇರುತ್ತೆ. ಇವತ್ತು ಸೋತ್ರು ಅಂತಂದ್ರೆ ಅವ್ರದ್ದು ಒಂಥರ ನಲಿಫೈ ಆಗ್ತಾ ಹೋಗುತ್ತೆ ಈ ಟೂರ್ನಮೆಂಟಲ್ಲಿ. ಕಾದ್ ನೋಡ್ಬೇಕೇನಾಗುತ್ತೆ ಅಂತ. ಇವತ್ತಿನ ನನ್ನ ಪ್ರೆಡಿಕ್ಷನ್ ಒಟ್ಟಲ್ಲಿ ಪಂಜಾಬ್ ಕಿಂಗ್ಸ್ ಅಲ್ಲ KKR ಗೆಲ್ತಾರೆ ಅಂತ ಅನ್ನಿಸ್ತು. ಯಾಕಂದ್ರೆ ಮೋಸ್ಟ್ ಫೇವರೇಟ್ ಟೀಮ್ ಇವತ್ತು KKR ಅವರೇ ಗೆಲ್ತಾರೆ. ಬಟ್ ಆದ್ರೂ ಮಗ ನೆನ್ನೆ ಟೆಲಿಗ್ರಾಮ್ ಚಾನಲ್ ಪ್ರಿಡಿಕ್ಷನ್ ಕೊಟ್ಟಿದೆ RCB ಇಸ್ ಗೋಯಿಂಗ್ ಟು ವಿನ್ ಅಂತ. ನೆನ್ನೆ ಫೇವರೇಟ್ಸ್ ಏನಿರಲಿಲ್ಲ RCB ಗೆಲ್ಲೋದಕ್ಕೆ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ ಸೋತ್ಕೊಂಡು ಬಂದಿದ್ರು. ನೆನ್ನೆ ಕೊಟ್ಟಂತ ಪ್ರಿಡಿಕ್ಷನ್ ಒಂಥರ ಬ್ರೇಕಿಂಗ್ ಪ್ರಿಡಿಕ್ಷನ್ ಅಂತ ಹೇಳಬೇಕು. ಕಮ್ ಬ್ಯಾಕ್ ಮಾಡಿದ್ರು ಮತ್ತೆ ಪ್ರಿಡಿಕ್ಷನ್ಸ್ಗೆ. ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಸಬ್ಸ್ಕ್ರೈಬ್ ಹಾಕೋ, ಸಾಗರ್ ಸ್ಟೋರೀಸ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಸೊ ಓಕೆ, ಇನ್ನ ಒಂದು ಮ್ಯಾಟರ್ ಬರಲೇಬೇಕು. ನೆನ್ನೆ ಫ್ಯಾಫ್ ಡು ಪ್ಲೆಸಿಸ್ ಅವರು ಪೋಸ್ಟ್ ಮ್ಯಾಚ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಒಂಥರ ಹೆಂಗಾಗಿತ್ತು ಫ್ಯಾಫ್ ಡು ಪ್ಲೆಸಿಸ್ ಅವರಿಗೆ ಕರೆದು ಮಾತಾಡ್ತಾ ಇರ್ಬೇಕಾದ್ರೆ ಸೋತಾಗೆಲ್ಲ ಒಂಥರ ಒಂದು ಮುಖದಲ್ಲಿ ಕಾಣಿಸುತ್ತಲ್ಲ, ಏನ್ ಗುರು ಇದು ಯಾವಾಗಲೂ ಸೋತಿ ಬಂದು ಮಾತಾಡೋದಾಗೈತಲ್ಲ ಗುರು ಒಂಥರ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಸೋತಾಗಿ ಬಂದ್ಬಿಟ್ಟು ಮಾತಾಡ್ಬೇಕಾದ್ರೆ ಒಂಥರ ಅವ್ರಿಗೆ ವರ್ಡ್ಸೇ ಇರಲಿಲ್ಲ ಬಾಯಲ್ಲಿ, ಆ ಥರ ಆಗೋಗ್ಬಿಟ್ಟಿತ್ತು. ಏನ್ ಗುರು ಇದು, ಯಾವಾಗ ನೋಡ್ರು ಇದೇ ಆಗುತ್ತೆ, ಯಾವಾಗ ನೋಡ್ರು ಒಂಥರ ಲತ್ತೆ ಹೊಡಿತಾರೆ ನಮ್ಮ RCBಗೆ. ಮುಂಚೆ ಚೆನ್ನಾಗಿ ಚೆನ್ನಾಗಿ ಆಡ್ತಾ ಇರಬೇಕಾದ್ರೆ ಲಾಸ್ಟ್ 3 ಮ್ಯಾಚಿಂದ ಏನು ಅಷ್ಟೊಂದು ಗಿಡ್ತಾ ಇಲ್ಲ ನಮಗೆ. ಏನೋ ಒಂದು ಕಡೆ ಲಕ್ಕು ಕೂಡ ನಮಗೆ ಫೇವರ್ ಮಾಡ್ತಾ ಇಲ್ಲ ಅನ್ನೋ ಥರ ಒಂಥರ ನಿಸ್ಸಹಾಯಕತೆ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಬಟ್ ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಆರಾಮಾಗಿ ಇವತ್ತು ನಿದ್ದೆ ಮಾಡ್ಬೋದು ಗುರು ಅಂತ. ಅಂದರೆ ಒಂಥರ ನಿದ್ದೆಗೆ ಇಟ್ಟಿದ್ರು ಅಂತ ಇದು ಎದ್ದು ಕಾಣಿಸುತ್ತೆ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಈ ಪಾರ್ಟಿ ಸೋಲು ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟಿಂದ ಕ್ಲಿಕ್ಕೇ ಆಗಿಲ್ಲ ನಮ್ಮ RCB. ಎಂಥ ಕ್ಯಾಪ್ಟನ್ಗಾದರೂ ಇದು ತಲೆನೋವು ತಂದು ಕೊಡುತ್ತೆ. ಇಂಥ ರೆಪ್ಯುಟೇಷನ್ ಇಟ್ಕೊಂಡಿರುವಂಥ ಟೀಮ್ಗೆ ಈ ಥರ ಒಂದು ಕನ್ಸಿಕ್ಯೂಟಿವ್ ಲಾಸಸ್ಸು ಬಾಟಮ್ ಆಫ್ ದ ಟೇಬಲ್ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟಿಂದ ಇದೆ ಅಂತಂದರೆ ಖಂಡಿತ ನಿದ್ದೆ ಅಂತೂ ಬರೋದಿಲ್ಲ. ಇವತ್ತು ನೋಡಪ್ಪ ಆರಾಮಾಗಿ ನಿದ್ದೆ ಮಾಡ್ತೀನಿ ನಾನು. ಇಟ್ಸ್ ಆಲ್ ಅಬೌಟ್ ಒನ್ ಬಿಗ್ ವಿನ್. ಸಖತ್ತಾಗಿ ವಿನ್ ಆಗಬೇಕು, ಒಂದು ಮ್ಯಾಚ್ ವಿನ್ ಆಗಬೇಕು, ಅಲ್ಲಿಂದ ಕಾನ್ಫಿಡೆನ್ಸ್ ಹೈ ಆನ್ ಬೂಸ್ಟ್ ಅಪ್ ಆಗುತ್ತೆ. ಅದು ಇವತ್ತು ನಮಗೆ ಸಿಕ್ಕಿದೆ. ಇಲ್ಲಿಂದ ಏನು ಬೇಕಾದರೂ ಆಗ್ಬೋದು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ, ಗೊತ್ತು ಏನು ಬೇಕಾದರೂ ಆಗ್ಬೋದು ಇಲ್ಲಿಂದ ಅಂತ. ಬಟ್ ಪಾಸಿಬಿಲಿಟಿ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ RCB ಕ್ವಾಲಿಫೈ ಆಗುವಂಥದ್ದು. ಮಿರಾಕಲ್ ಆಗಬೇಕು ಅನಿಸ್ತೇನೆ. ಬಟ್ ಅದನ್ನ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಗೆಲ್ಲಬೇಕು, ಆದಷ್ಟು ಬೆಟರಾಗಿ ಪರ್ಫಾರ್ಮ್ ಮಾಡಬೇಕು, ರೆಪ್ಯುಟೇಷನ್ ಉಳಿಸ್ಕೋಬೇಕು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಫ್ಯಾಫ್ ಡು ಪ್ಲೆಸಿಸ್ ಕೊಟ್ಟಿದ್ರು. ನೆನ್ನೆ ಒಂಥರ ಪಾಸಿಟಿವ್ ಆಗಿ ಕಾಣಿಸ್ಕೊಂಡ್ರು. ಪ್ರತಿ ಮ್ಯಾಚ್ ಒಂಥರ ಮುಖ ನೋಡಕ್ ಆಗ್ತಿರಲಿಲ್ಲ ಫ್ಯಾಫ್ ಡು ಪ್ಲೆಸಿಸ್ದು. ಅಲ್ಟಿಮೇಟ್ಲಿ ನಮ್ಮ RCB ಕ್ಯಾಪ್ಟನ್ ಇವಾಗ ಖುಷಿ ಆಗಿದ್ದಾರೆ, ಒಂದು ಬಿಗ್ ವಿನ್ ಆಗಿದ್ದರಿಂದ. ಇಲ್ಲಿಂದ ತಗೊಂಡು ಕಾನ್ಫಿಡೆನ್ಸ್ ತಗೊಂಡು ಹೈ ಆನ್ ಪಂಪ್ಡ್ ಅಪ್ ಆಗಿ ಮತ್ತೆ ಬರ್ತೀವಿ ಅಂತ ಹೇಳಿರೋದ್ರಿಂದ ನಮಗೂ ಕೂಡ ಕಾನ್ಫಿಡೆನ್ಸ್ ಏನೋ ಒಂದು ಮೂಲೆಯಲ್ಲಿ ಏನೋ ಮಿಂಚುಳ, ಅದೇ ಹೇಳ್ತೀನಲ್ಲ ಯಾವಾಗಲೂ ಮೂಲೆಯಲ್ಲಿ ಏನೋ ಮಿಂಚುಳ ಇದೆಯಲ್ಲ. ಸೊ ಆ ಥರ ಒಂದು ಹೋಪ್ಸ್ ಇಟ್ಕೊಂಡು ಕಾಯ್ತಾ ಇರಬೇಕಷ್ಟೇ ಏನಾಗುತ್ತೆ ಅಂತ. ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. RCB ಕ್ವಾಲಿಫೈ ಆಗುತ್ತಾ ಕ್ವಾಲಿಫೈ ಆಗಲ್ವಾ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.